ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರನ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನಾವು ಮನೆಯಲ್ಲೇ ನೈಸರ್ಗಿಕವಾದಂಥ ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ಹೇರ್ ಡೈನ ಪ್ರಿಪೇರ್ ಮಾಡಿಕೊಂಡು ಹಚ್ಕೊಂಡ್ರೆ ನಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇದ್ದರೆ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಹಾಗೂ ಇಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ವೀಕ್ಷಕರೇ ಅಂದರೆ ಖಂಡಿತವಾಗ್ಲೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ತಡ ಮಾಡದೆ ಬನ್ನಿ ನೋಡೋಣ ಅದು ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ಹಾಗೂ ಅದಕ್ಕೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ವೀಕ್ಷಕರೇ. ನೋಡಿ, ಇಲ್ಲಿ ನಾನು ಮೊಟ್ಟ ಮೊದಲು ಒಂದು ಕಬ್ಬಿಣದ ಬಾಳಿಗೆಯನ್ನು ಬಿಸಿಯಾಗಿ ಇಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ನಾನು ಮೊಟ್ಟ ಮೊದಲು ಭೃಂಗರಾಜ್ ಪೌಡರ್ನ ಹಾಕ್ತಾಯಿದ್ದೀನಿ ವೀಕ್ಷಕರೇ. ಇಲ್ಲ, ನಾನು ಹಾಕ್ತಿರೋಂಥ ಪ್ರತಿಯೊಂದು ಪೌಡರು ನಿಮ್ಮನ್ನು ಆಯುರ್ವೇದಿಕ್ ಶಾಪ್ನಲ್ಲಿ ಸಿಗುತ್ತೆ ಇಲ್ಲ ಅಂದರೆ ಆನ್ಲೈನ್ ಕೂಡ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಬಹಳಷ್ಟು ಈಸಿಯಾಗಿ ಇದನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ಹಚ್ಕೊಳ್ಬೋದು. 1 ಸ್ಪೂನಷ್ಟು ಭೃಂಗರಾಜ್ ಪುಡಿನ ಹಾಕಿದ್ದೀನಿ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಆಮ್ಲ ಪುಡಿನ ಹಾಕಿದ್ದೀನಿ. ಎಲ್ಲದರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ ಒಂದೊಂದು ಸ್ಟೆಪ್ ಆಗಿ. ಮೊದಲು ಇದನ್ನು ನಾವು ಹಾಕ್ಕೊಳ್ಳೋಣ. ಸೊ ನೋಡಿ, 1 ಸ್ಪೂನಷ್ಟು ಆಮ್ಲ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಆಮೇಲೆ ವೀಕ್ಷಕರೇ, ಇದರಲ್ಲಿ ಇನ್ನೂ ಒಂದು ಪುಡಿ ಹಾಕ್ತಾಯಿದ್ದೀನಿ. ಅದು ಬಂದು ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಶಿಕಾಕಾಯಿ ಪೌಡರ್. ಸೊ ಇವೆಲ್ಲ ಕೂಡ ನೋಡಿ ನೈಸರ್ಗಿಕವಾಗಿ ಇರುವಂಥ ಪೌಡರ್ಗಳು ಇದ್ದಾವೆ ವೀಕ್ಷಕರೇ. ಅಂಗಡಿಯಲ್ಲಿ ಹೋಗಿ ನಾವು ಭಾಳಷ್ಟು ಕೆಮಿಕಲ್ ಡೈನ ತಂದು ಹಚ್ಕೊಳ್ತೀವಿ, ಆದರೂ ಅದು ಭಾಳಷ್ಟು ಕೆಮಿಕಲ್ ಯುಕ್ತವಾಗಿರುತ್ತೆ. ಇದರಿಂದ ನಮ್ಮ ಕೂದಲಿಗೆ ಭಾಳಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ ವೀಕ್ಷಕರೇ, ನಾನು 1 ಸ್ಪೂನಷ್ಟು ರೇಠಾ ಪುಡಿ ಕೂಡ ಹಾಕೋತಾ ಇದ್ದೀನಿ. ಸೊ 1 ಸ್ಪೂನಷ್ಟು ರೇಠಾ ಪುಡಿನ ಕೂಡ ಹಾಕ್ಕೊಂಡು ಇವಾಗ 4 ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಏನು ಸ್ವಲ್ಪ ಗಂಟಾಗಿದೆಯಲ್ಲ ವೀಕ್ಷಕರೇ, ಅದನ್ನು ಕೂಡ ಈ ಥರ ಪ್ರೆಸ್ ಮಾಡ್ಕೊತಾ ಹೋದರೆ ಇದನ್ನು ಪೂರ್ತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನಾವು ಹುರ್ಕೊಳ್ಬೇಕು ವೀಕ್ಷಕರೇ. ಕೆಮಿಕಲ್ ಬಳಸೋ ಇಲ್ಲ ಅಗತ್ಯವೇ ಇಲ್ಲ ನಮಗೆ. ಮತ್ತು ಇದರಲ್ಲಿ ಇನ್ನೊಂದು ಪವರ್ಫುಲ್ ಆದ ಇಂಗ್ರೀಡಿಯೆಂಟ್ ಕಲೋಂಜಿ ಪುಡಿ. ಭಾಳಷ್ಟು ಜನ ಕಲೋಂಜಿ ಪುಡಿ ಅಂದರೆ ಏನಂತ ಕೇಳ್ತಾ ಇದ್ದಾರೆ ವೀಕ್ಷಕರೇ. ಇದನ್ನು ಕಪ್ಪು ಜೀರಿಗೆ ಕೂಡ ಅಂತಾರೆ. ಇದನ್ನು ನೀವು ಯಾವುದೇ ಒಂದು ಕಿರಾಣ ಅಂಗಡಿಯಲ್ಲಿ ಪಡ್ಕೊಳ್ಬಹುದು. ಇಲ್ಲ ಅಂದರೆ ನಿಮ್ಮನ್ನು ಇದು ಆಯುರ್ವೇದಿಕ್ ಶಾಪ್ನಲ್ಲಿ ಕೂಡ ಸಿಗುತ್ತೆ ಹಾಗೂ ಆನ್ಲೈನ್ ಕೂಡ ಸಿಗುತ್ತೆ. ಇದನ್ನು ಬ್ಲ್ಯಾಕ್ ಕ್ಯೂಮೆನ್ ಸೀಡ್ ಕೂಡ ಅಂತಾರೆ ವೀಕ್ಷಕರೇ. ಸೊ ನಾನಿದು ಕೂದಲು ಆರೈಕೆಗೆ ಬಹಳಷ್ಟು ಒಳ್ಳೆಯದಂತ ಬಹಳ ಜಾಸ್ತಿ ಪ್ರಮಾಣದಲ್ಲಿ ತಂದು ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಈ ಥರ ಪುಡಿ ಮಾಡಿ ಇಟ್ಕೊತೀನಿ. ಯಾವಾಗ ನನ್ನನ್ನು ಬೇಕಲ್ಲ ಆವಾಗ ಇದನ್ನು ಯೂಸ್ ಮಾಡ್ಕೊತೀನಿ. ಅದನ್ನು ಕೂಡ ಒಂದೇ 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ನೋಡಿ, ಆಮ್ಲ ಅಂತೂ ನಿಮ್ಗೆ ಗೊತ್ತೇ ಇದೆ, ನಮ್ಮ ಕೂದಲಿಗೆ ಒಂದು ಅಮೃತ ಇದ್ದಂಗೆ. ಕೂದಲನ್ನ ಕಪ್ಪು ಮಾಡ್ಕೊಳ್ಬೇಕಂದಾಗ ಆಮ್ಲ ಪುಡಿ ಹಾಕಬೇಕು. ಆಮೇಲೆ ಭೃಂಗರಾಜ್ ಏನು ಮಾಡುತ್ತೆ ಅಂದರೆ ಎಷ್ಟೇ ಕೂದಲು ಡ್ಯಾಮೇಜ್ ಫ್ರೀಸ್ ಆಗಿರಲಿ ಅದನ್ನು ರಿಪೇರ್ ಮಾಡೋ ಅಂಥ ಕೆಲಸ ಮಾಡುತ್ತೆ ವೀಕ್ಷಕರೇ. ಆಮೇಲೆ ಶಿಕಾಕಾಯಿ ಅಂತ ತೊಗೊಂಡಿದ್ದೀನಲ್ವ, ಇದು ಕೂಡ ಅಷ್ಟೇ ವೀಕ್ಷಕರೇ ಕೂದಲು ಆರೈಕೆನ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ರೇಠಾ ಪೌಡರ್ ಅಂತೂ ನಮ್ಗೆ ಗೊತ್ತಿದೆ, ಹಳೆ ಕಾಲದಿಂದ ನಡ್ಕೊಂಡು ಬಂದಿದೆ. ಇದು ನಮ್ಮ ಕೂದಲು ಆರೈಕೆ ಎಷ್ಟೇ ಕೂದಲು ಡ್ರೈ ಆಗಿರಲಿ ಅದನ್ನು ಸಾಫ್ಟ್ ಮಾಡುತ್ತೆ. ಇದನ್ನು ಸೋಫ್ ನಟ್ ಪೌಡರ್ ಕೂಡ ಅಂತಾರೆ. ಸೊ ಭಾಳಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ. ನೈಸರ್ಗಿಕವಾದಂಥ ಈ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಂಡು ಹಚ್ಕೊಂಡ್ರೆ ಸಾಕು. ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಅದನ್ನು ನಾವು ಕಡಿಮೆ ಮಾಡ್ಕೋಬೋದು. ಇವಾಗ ನೋಡಿ, ಚೆನ್ನಾಗಿದು ಡ್ರೈ ರೋಸ್ಟ್ ಆಗಿದೆ, ಕಲರ್ ಚೇಂಜ್ ಆಗೋವರೆಗೂ. ಆಮೇಲೆ ಇದರಲ್ಲಿ ನಾನು ಬೇಕಾಗಿರೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅಂದರೆ ಯಾವ ಹದದಲ್ಲಿ ಡೈ ಪ್ರಿಪೇರ್ ಮಾಡ್ಕೋತೀವಲ್ವ ಆ ಒಂದು ಹದದಲ್ಲಿ ಇದನ್ನು ತರಬೇಕು. ಸೊ ಎಷ್ಟು ನೀರು ಬೇಕು ಇಲ್ಲಿ ನೀವು ನೋಡಿಕೊಂಡು ನಿಮ್ಮ ಪ್ರಕಾರ ಹಾಕ್ಕೊಳ್ಳಿ ವೀಕ್ಷಕರೇ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಮಾಡ್ಕೊಳ್ಬಹುದು. ಸೊ ನೋಡಿ, ಇವಾಗ ಚೆನ್ನಾಗಿ ಇದನ್ನು ಕೂಡ ಬಾಯ್ಲ್ ಆಗಬೇಕು. ಹಾಗೂ ಇದರಲ್ಲಿ ಇವಾಗ ನಾನು ಒಂದು ಹಾಫಷ್ಟು ಲೆಮನ್ನ ಹಾಕ್ತಾಯಿದ್ದೀನಿ, ಅಂದರೆ ಲಿಂಬೆಹಣ್ಣಿನ ರಸ. ಇದು ಏನು ಮಾಡುತ್ತೆ ವೀಕ್ಷಕರೇ ಅಂದರೆ ನಮ್ಮ ಈ ಒಂದು ನ್ಯಾಚುರಲ್ ಡೈ ಕಲರ್ ಏನಿದೆ ಅದನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡುತ್ತೆ. ಹಾಗೂ ವೈಟಮಿನ್ ಸಿ ಇರೋದ್ರಿಂದ ಆ್ಯಂಟಿ ಫಂಗಲ್ ಇರುತ್ತೆ. ಹಾಗೂ ನಮಗೆ ಎಷ್ಟೇ ಒಂದು ಕೂದಲು ಡ್ರೈ ಆಗಿರಲಿ ಫ್ರೀಸಿ ಆಗಿರಲಿ ಕಡಿಮೆ ಮಾಡುತ್ತೆ. ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಇದರಿಂದ ಕಡಿಮೆ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಇವಾಗ ಎಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬ್ಲ್ಯಾಕ್ ಇರುವಂಥ ಡೈ ರೆಡಿ ಆಗಿದೆ ಅಂತೇಳಿ ನೀವು ನೋಡ್ಕೊಳ್ಬೋದು. ಯಾವುದೇ ಒಂದು ಕೆಮಿಕಲ್ ನಾನಿಲ್ಲಿ ಬಳಸಲೇ ಇಲ್ಲ ವೀಕ್ಷಕರೇ. ಜಸ್ಟ್ ನ್ಯಾಚುರಲ್ ವಸ್ತುಗಳನ್ನು ಬಳಸ್ಕೊಂಡು ಇದನ್ನು
ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ. ಇವಾಗ ನೋಡಿ ಇದು ಚೆನ್ನಾಗಿ ರೆಡಿ ಆಗಿದೆ. ಇದನ್ನು ಇವಾಗ ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕು ವೀಕ್ಷಕರೇ. ಸೊ ನೋಡಿ ತಣ್ಣಗಾದ್ಮೇಲೆ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ ನೋಡಿ ಇಲ್ಲಿ ವೀಕ್ಷಕರೇ. ನಾನು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟಿದ್ದೆ. ಸೊ ನೋಡಿ ಬ್ಲ್ಯಾಕ್ ಇರುವಂಥ ನ್ಯಾಚುರಲ್ ಡೈ ರೆಡಿಯಾಗಿದ್ದೆ. ಸೊ ಇದನ್ನು ವೀಕ್ಷಕರೇ ನೋಡಿ, ಇದನ್ನು ಹಚ್ಕೋಬೇಕಾದ್ರೆ ನಿಮ್ಮ ತಲೆ ಮೇಲೆ ಎಣ್ಣೆ ಇಡಬಾರ್ದು. ಅಂದರೆ ಮೊದಲು ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ನ್ಯಾಚುರಲ್ ಡೈನ ಹಚ್ಕೊಂಡು 1 ಗಂಟೆಗಳ ಕಾಲ ಬಿಡಿ. ಅಂದರೆ ಮಿನಿಮಮ್ 60 ಮಿನಿಟ್, ಜಾಸ್ತಿ ಟೈಮ್ ಇದ್ದರೆ 1.5 ಗಂಟೆ ಕೂಡ ಅದನ್ನು ನೀವು ಬಿಡಬಹುದು. ಆದರೆ ಮ್ಯಾಕ್ಸಿಮಮ್ ಅಂದರೆ 1 ಗಂಟೆ ಅಂದರೂ ನಿಮಗೆ ಇದನ್ನು ಇಡಬೇಕೇ ಆಗಿದೆ. ಆಮೇಲೆ ಜಸ್ಟ್ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ವಾರದಲ್ಲಿ ಈ ಥರ 2 ಸಲ ಮಾಡ್ಕೊಳ್ಳಿ. ಸಾಧ್ಯವಿಲ್ಲ ಅಂದರೆ ವಾರಕ್ಕೂ ಒಮ್ಮೆ ಆದರೂ ಮಾಡ್ತಾ ಬನ್ನಿ. ಒಂದೇ ತಿಂಗಳ ಒಳಗಡೆ ನಿಮಗೆ ಎಷ್ಟೇ ಒಂದು ಬೆಳಕೋದು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.